ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ನಿಯಮಗಳು ಭಾರವಾದವುಗಳು ಮತ್ತು ಅವುಗಳನ್ನು ಪಾಲಿಸುವುದು ಅಸಾಧ್ಯ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸೈತಾನನು ಯಾವಾಗಲೂ ಮನುಷ್ಯನಿಗೆ ಹೇಳ್ತಾ ಬಂದಿದ್ದಾನೆ, ಯೇಸುವು ಮನುಷ್ಯನಾಗಿ ಲೋಕಕ್ಕೆ ಬಂದು ತನ್ನ ಪರಿಪೂರ್ಣ ವಿಧೇಯತೆಯ ಜೀವನದ ಮೂಲಕ ಸೈತಾನನ ಸುಳ್ಳನ್ನು ಬಹಿರಂಗಪಡಿಸಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆದರೆ ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 20ರಲ್ಲಿ ನಾವು ನೋಡ್ತೇವೆ, ಯೇಸುವು ಓಟದಲ್ಲಿ ನಮಗೆ ಮುಂದಾಗಿ ಓಡಿರುವ ಆತನು. ನಾವು ಓಡಬೇಕಾದ ಓಟವನ್ನು ತಾನೂ ಸಹ ಓಡಿ ತನ್ನನ್ನು ಹಿಂಬಾಲಿಸಿ ಅನೇಕ ಸಂದರ್ಭಗಳಲ್ಲಿ ಕರ್ತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಇಲ್ಲಿ ದೃಷ್ಟಿ ಯೇಸುವನ್ನು ದೃಷ್ಟಿಸುತ್ತಾ ನಾವು ಸಹ ಸ್ಥಿರಚಿತ್ತದಿಂದ ಆಯಾಸಗೊಳ್ಳದೆ ಮನಗುಂದದೆ ಓಟವನ್ನು ಓಡಬಹುದು. ಯೇಸುವು ಯಾವುದೇ ಮನುಷ್ಯನಿಗೆ ಬರಬಹುದಾದ ಪ್ರತಿಯೊಂದು ಶೋಧನೆಯನ್ನು ಸಹಿಸಿಕೊಂಡು ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಸರ್ವ ವಿಷಯಗಳಲ್ಲಿ, ಒಂದು ವಿಷಯ ಅಲ್ಲ, ಸರ್ವ ವಿಷಯಗಳಲ್ಲಿ ಕರ್ತನು ಶೋಧನೆಗೆ ಗುರಿಯಾದನು. ಪ್ರಿಯರೇ, ಅಷ್ಟೇ ಅಲ್ಲ, ದೇವರ ನಿಯಮಗಳು ಭಾರವಾದವು, ಅವುಗಳನ್ನು ಪಾಲಿಸುವುದು ಅಸಾಧ್ಯವೆಂದು ಸೈತಾನನು ಯಾವಾಗಲೂ ಮನುಷ್ಯನಿಗೆ ಹೇಳ್ತಾ ಬಂದ, ಯಾವಾಗಲೂ. ಆದರೆ ಕರ್ತನು ಪಾಪ ಮಾಡಲಿಲ್ಲ. ಯೇಸು ಮನುಷ್ಯನ ಲೋಕಕ್ಕೆ ಬಂದು ತನ್ನ ಪರಿಪೂರ್ಣ ವಿಧೇಯತೆಯ ಜೀವನದ ಮೂಲಕ ಸೈತಾನನ ಆ ಸುಳ್ಳನ್ನು ಬಹಿರಂಗಪಡಿಸಿದನು. ನಾವು ಜಯಿಸಬೇಕಾದ ಯಾವುದೇ ಶೋಧನೆಯನ್ನು, ನಾವು ಪಾಲಿಸಬೇಕಾದ ದೇವರ ಯಾವುದೇ ಆಜ್ಞೆಯನ್ನು ಯೇಸುವು ಎದುರಿಸದೇ ಇದ್ದಿದ್ದರೆ ಆಗ ಪಾಪ ಮಾಡುವುದಕ್ಕೆ ನಮಗೆ ಅದೊಂದು ಒಳ್ಳೆಯ ನೆಪ ಅಥವಾ ಸಮರ್ಥನೆಯಾಗ್ತಾ ಇತ್ತು. ಅದೇ ರೀತಿ ಯೇಸು ತನ್ನ ಪರಿಪೂರ್ಣ ಜೀವನವನ್ನು ನಮ್ಮ ಶರೀರ ಭಾವದ ದೌರ್ಬಲ್ಯವಿಲ್ಲದೆ ಅಥವಾ ನಮಗೆ ಸಿಗದಿರುವ ಶಕ್ತಿಯನ್ನು ಬಳಸಿಕೊಂಡು ಜೀವಿಸಿದ್ದರೆ ಆಗ ಆತನ ಜೀವನವು ನಾವು ಅನುಸರಿಸಬಹುದಾದಂಥ ಉದಾಹರಣೆಯಾಗುವುದಿಲ್ಲ. ನಾವು ಶೋಧನೆಗೆ ಒಳಗಾಗುವ ಕ್ಷಣಗಳಲ್ಲಿ ಆತನ ಜೀವನವು ನಮಗೆ ಪ್ರೋತ್ಸಾಹಕರವಾಗುವುದಿಲ್ಲ. ಆದರೆ ಯೇಸು ಭೂಮಿಯ ಮೇಲೆ ಒಬ್ಬ ಮನುಷ್ಯನಾಗಿ ಜೀವಿಸಿ ದೇವರು ನಮಗೆ ಕೊಡುವಂಥ ಶಕ್ತಿಯು ದೇವರ ವಾಕ್ಯದಲ್ಲಿ ನಾವು ನೋಡುವ ಅವರ ನಿಯಮಗಳ ಬೇಡಿಕೆಗಳನ್ನು ನೆರವೇರಿಸುವುದಕ್ಕೆ ಸಾಕಾಗುತ್ತೆಂದು ತೋರಿಸಿಕೊಟ್ಟರು. ನಾವು ಹೊಂದಿಕೊಂಡಿರುವ ಮಹಾಯಾಜಕನು ನಮಗೆ ನಿರ್ಬಲಾ ವ್ಯವಸ್ಥೆಯನ್ನು ಕುರಿತು ಅನುಕಂಪವಿಲ್ಲದವನಲ್ಲ. ಆತನು ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಒಳಗಾದನು. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ದೇವರು ಯೇಸುವಿನ ಪಾಪವಿಲ್ಲದ ಜೀವಿತದ ಮೂಲಕ ಲೋಕಕ್ಕೆ ತೋರಿಸಿಕೊಳ್ಳುವುದೇನಪ್ಪ ಅಂತಂದರೆ, ಪವಿತ್ರಾತ್ಮನ ಶಕ್ತಿಯ ಮೂಲಕ ಮನುಷ್ಯನು ಪಾಪದ ಮೇಲೆ ಸಂಪೂರ್ಣ ಜಯವನ್ನು ಹೊಂದುವುದಕ್ಕೆ ಸಂತೋಷದಿಂದ ದೇವರಿಗೆ ವಿಧೇಯನಾಗಲು ಸಾಧ್ಯವಿದೆ ಅನ್ನುವುದನ್ನು ಕರ್ತನು ತೋರಿಸಿಕೊಟ್ಟನು. 1 ಯೋಹಾನ 2:6ರಲ್ಲಿ ಹೇಳುವ ಪ್ರಕಾರ, ನಾವು ಯೇಸುವಿನಲ್ಲಿ ನೆಲೆಗೊಂಡರೆ, ನಾವು ಯಾರಲ್ಲಿ ನೆಲೆಗೊಳ್ಳಬೇಕಂತಂದರೆ ನಾವು ಕರ್ತನಲ್ಲಿ ನೆಲೆಗೊಂಡರೆ ಆತನು ನಡೆದಂತೆಯೇ ನಾವು ಸಹ ನಡೆಯಲು ಸಾಧ್ಯವಿದೆ. ಪ್ರಿಯರೇ, ಹಾಗಾಗಿ ಬಹು ಒಳ್ಳೆಯದನ್ನು ಕರ್ತನು ಕೊಡ್ತಾನೆ. ದೇವರು ಬೆಳಕಾಗಿದ್ದಾರೆ. ಪವಿತ್ರಾತ್ಮನ ಬಲದ ಮೂಲಕ ಜಯ ಹೊಂದಲು ಸಾಧ್ಯವಿದೆ ಅನ್ನುವಂಥದ್ದನ್ನು ನಾವು ತಿಳಿಯಬೇಕಾಗಿದೆ. ಏಕೆಂದರೆ ಒಳ್ಳೆಯದರ ಕೆಟ್ಟದರ ಜ್ಞಾನವನ್ನು ಹುಟ್ಟಿಸುವನು ಕರ್ತನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರಪ್ಪ.
ಒಪ್ಪಿಸಿಕೊಡ್ತೇವೆ ದೇವರೇ. ಈ ಲೋಕವನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ ದೇವರೇ. ಅಪ್ಪ, ಅಧಿಕಾರಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. ಸಚಿವಾಲಯವನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. IAS ಆಫೀಸರ್ಗಳನ್ನು, KS ಆಫೀಸರ್ಗಳನ್ನು, ಅಪ್ಪ, ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಸಹಾಯ ಮಾಡಪ್ಪ, ಸಹಾಯ ಮಾಡು ಯೇಸುವೇ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಪರಿಶುದ್ಧನೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯೇಸುವೇ, ಅನೇಕರು ಸ್ವಾಮಿ ಅಪ್ಪ ಪರಿಶುದ್ಧಾತ್ಮ ದೇವರೇ ಸಹ ಅವರು ಎದ್ದಲ್ಪಡಲಿ ಸ್ವಾಮಿ. ಎಬ್ಬರಿಸು ಸ್ವಾಮಿ, ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೇಲೂಯಾ.